ನಮಸ್ಕಾರ ಸ್ನೇಹಿತರೆ, ಖಡಕ್ ಸ್ಟೋರಿಗೆ ಆತ್ಮೀಯ ಸ್ವಾಗತ. ಸ್ನೇಹಿತರೆ, ಒಮ್ಮೆ ನಿಮ್ಮ ಹೃದಯದ ಮೇಲೆ ಕೈಯಿಟ್ಟು ಯೋಚಿಸಿ. ಎಲ್ಲವೂ ಚೆನ್ನಾಗಿದ್ದರೂ, ಸುಂದರವಾದ ಹೆಂಡತಿ ಅಥವಾ ಪ್ರೀತಿ ಮಾಡುವ ಗಂಡ ಇದ್ದರೂ ಮನುಷ್ಯನ ಮನಸ್ಸು ಯಾಕೆ ಬೇರೊಬ್ಬರ ಕಡೆಗೆ ಆಕರ್ಷಿತವಾಗುತ್ತದೆ? ಇದು ಕೇವಲ ಮೈ ಮನಸ್ಸಿನ ಆಟವಾ ಅಥವಾ ಇದರ ಹಿಂದೆ ನಾವು ಹುಟ್ಟುವ ಮುಂಚೆಯೇ ಬರೆದ ಕರ್ಮದ ಲೆಕ್ಕಾಚಾರವಿದೆಯಾ? ನಮ್ಮ ಪುರಾಣಗಳಲ್ಲಿ ಶಿವನು ಹೇಳುವ ಪ್ರಕಾರ ಮನುಷ್ಯನ ನಾಶಕ್ಕೆ ದೊಡ್ಡ ಯುದ್ಧಗಳೇ ಬೇಕಾಗಿಲ್ಲ, ಕೇವಲ ಒಂದೇ ಒಂದು ಸಣ್ಣ ಅತೃಪ್ತಿ ಇದ್ದರೆ ಸಾಕು. ಇವತ್ತಿನ ಈ ವಿಡಿಯೋದಲ್ಲಿ ಸಾಕ್ಷಾತ್ ಕೈಲಾಸಪತಿಯೇ ಒಂದು ಸಾಧಾರಣ ನಾಯಿಗೆ ಜೀವನದ ಎರಡು ಕಟು ಸತ್ಯಗಳನ್ನ ಬಿಚ್ಚಿಟ್ಟಿದ್ದಾರೆ. ಮೊದಲನೆಯದ್ದಾಗಿ, ಬಡವ ಶ್ರೀಮಂತನಾಗುವುದು ಹೇಗೆ? ಎರಡನೆಯದ್ದಾಗಿ, ತುಂಬಿದ ಸಂಸಾರದಲ್ಲಿ ಬಿರುಗಾಳಿ ಎಬ್ಬುವ ಆ ಪರಸಂಗದ ರಹಸ್ಯವೇನು? ಬನ್ನಿ ನೋಡೋಣ. ಕತೆ ತುಂಬಾ ಇಂಟ್ರೆಸ್ಟಿಂಗ್ ಆಗಿರುತ್ತೆ ಸ್ನೇಹಿತರೆ, ಎಲ್ಲೂ ಮಿಸ್ ಮಾಡ್ಕೊಳ್ಳೇಬೇಡಿ. ಸ್ನೇಹಿತರೆ, ಈ ಕಥೆಯ ಕ್ಲೈಮ್ಯಾಕ್ಸ್ ಕೇಳಿದ ಮೇಲೆ ನಿಮ್ಮ ಸಂಬಂಧಗಳ ಬಗೆಗಿನ ದೃಷ್ಟಿಕೋನವೇ ಬದಲಾಗುವುದು ಗ್ಯಾರಂಟಿ. ಬನ್ನಿ ತಡ ಮಾಡದೆ ಶುರು ಮಾಡೋಣ. ನಮ್ಮ ಕತೆ ಶುರುವಾಗುವುದು ಒಂದು ದಟ್ಟವಾದ ಕಾಡಿನಲ್ಲಿ. ಅಲ್ಲಿನ ಒಂದು ಬೃಹತ್ ಆಲದ ಮರದ ಕೆಳಗೆ ಒಂದು ನಾಯಿ ವಾಸವಾಗಿತ್ತು. ಸ್ನೇಹಿತರೆ, ಇದು ಸಾಮಾನ್ಯ ನಾಯಿ ಅಲ್ಲ, ಇದಕ್ಕೆ ಪೂರ್ವ ಜನ್ಮದ ನೆನಪಿತ್ತು ಮತ್ತು ಮನುಷ್ಯರಂತೆ ಯೋಚಿಸುವ ಶಕ್ತಿಯೂ ಇತ್ತು. ಒಂದು ದಿನ ಆ ದಾರಿಯಲ್ಲಿ ಒಬ್ಬ ಮಹಾನ್ ಋಷಿಗಳು ವಿಶ್ರಾಂತಿಗಾಗಿ ಬರುತ್ತಾರೆ. ಆಗ ಆ ನಾಯಿ ಅವರನ್ನ ಒಂದು ವಿಚಿತ್ರ ಪ್ರಶ್ನೆ ಕೇಳುತ್ತದೆ. ಮಹಾತ್ಮರೇ, ನಾನು ನಾಯಿಯಾಗಿ ಹುಟ್ಟಿ ಕಷ್ಟಪಡುತ್ತಿದ್ದೇನೆ, ನನಗೆ ಮುಕ್ತಿ ಬೇಕು, ಸ್ವರ್ಗ ಬೇಕು, ನಾನೇನು ಮಾಡಲಿ ಅಂತ ಕೇಳುತ್ತೆ. ಆಗ ಆ ಋಷಿಗಳು ನಗುತ್ತಾ, ನಿನಗೆ ಸ್ವರ್ಗ ಬೇಕಾದರೆ ಮೊದಲು ಈ ಪ್ರಪಂಚದ ಎರಡು ರಹಸ್ಯಗಳನ್ನ ಭೇದಿಸಬೇಕು ಎನ್ನುತ್ತಾರೆ. ಗಮನಿಸಿ ಸ್ನೇಹಿತರೆ, ಸೈಕಾಲಜಿ ಪ್ರಕಾರ ಮನುಷ್ಯನಿಗೆ ಉತ್ತರ ಸಿಗದೆ ಇದ್ದಾಗ ಉಂಟಾಗುವ ಚಡಪಡಿಕೆ ಇದೆಯಲ್ಲ, ಅದೇ ಅವನನ್ನ ಸತ್ಯದ ಕಡೆಗೆ ಕರೆದೊಯ್ಯುತ್ತದೆ. ಆ ಋಷಿಗಳು ನಾಯಿಯ ತಲೆಯಲ್ಲಿ ಹುಳ ಬಿಟ್ಟರು. ಅವರು ಹೇಳಿದ ಆ ಎರಡು ಪ್ರಶ್ನೆಗಳು ಯಾವುವು ಗೊತ್ತಾ? ಮೊದಲನೆಯದ್ದಾಗಿ, ದೇವರಿಗೆ ನೈವೇದ್ಯವನ್ನ ಹೇಗೆ ಅರ್ಪಿಸಿದರೆ ಒಬ್ಬ ಭಿಕ್ಷುಕ ಕೂಡ ಕುಬೇರನಾಗುತ್ತಾನೆ? ಎರಡನೆಯ ಪ್ರಶ್ನೆ, ಒಬ್ಬ ಮದುವೆಯಾದ ಮಹಿಳೆ ಅಥವಾ ಪುರುಷ ತನ್ನ ಸಂಗಾತಿಯನ್ನ ಬಿಟ್ಟು ಪರರ ಕಡೆಗೆ ಏಕೆ ಜಾರುತ್ತಾರೆ? ಋಷಿಗಳು ಉತ್ತರ ಕೊಡಲಿಲ್ಲ. ಬದಲಿಗೆ ಕೈಲಾಸದಲ್ಲಿರುವ ಶಿವನನ್ನೇ ಹೋಗಿ ಕೇಳು ಅಂತ ಹೇಳ್ತಾರೆ. ನಾಯಿ ಕುತೂಹಲ ತಡೆಯಲಾರದೆ ಹಿಮಾಲಯಕ್ಕೆ ಪ್ರಯಾಣ ಬೆಳೆಸಿತ್ತು. ಅಲ್ಲಿ ಶಿವ ಮತ್ತು ಪಾರ್ವತಿಯ ಮುಂದೆ ನಿಂತು ಇದೇ ಪ್ರಶ್ನೆ ಕೇಳಿದಾಗ ಶಿವನು ಎರಡು ರೋಚಕ ಕಥೆಗಳ ಮೂಲಕ ಉತ್ತರ ನೀಡುತ್ತಾನೆ. ಮೊದಲನೇ ಪ್ರಶ್ನೆಗೆ ಶಿವನು ಹರಿದಾಸ ಎಂಬ ಒಬ್ಬ ಬಡ ಅರ್ಚಕನ ಕಥೆಯನ್ನ ಹೇಳುತ್ತಾರೆ. ಒಂದು ಊರಿನಲ್ಲಿ ಭೀಕರ ಬರಗಾಲವಿತ್ತು. ಆ ಊರಿನ ವಿಷ್ಣು ದೇವಸ್ಥಾನದ ಅರ್ಚಕರಿಗೆ ಹರಿದಾಸ ಎಂಬ ದತ್ತುಪುತ್ರನಿದ್ದ. ಆತನ ನಿಯಮವೇನೆಂದರೆ ದೇವರಿಗೆ ನೈವೇದ್ಯ ಇಡದೆ ಹನಿ ನೀರು ಕುಡಿಯುತ್ತಿರಲಿಲ್ಲ. ಊರಿನಲ್ಲಿ ಬರಗಾಲ ಎಷ್ಟಿತ್ತೆಂದರೆ ಇವರ ಮನೆಯಲ್ಲಿ ಒಂದು ಇಡೀ ಅಕ್ಕಿಯೂ ಇರಲಿಲ್ಲ. 10 ದಿನಗಳಿಂದ ಉಪವಾಸ. ಒಂದು ರಾತ್ರಿ ಧಾರಾಕಾರ ಮಳೆ ಬರುವಾಗ ಒಬ್ಬ ಭಿಕ್ಷುಕ ಬಾಗಿಲು ತಟ್ಟಿ, ಸ್ವಾಮಿ, ಹಸಿವಾಗುತ್ತಿದೆ, ನನ್ನ ಬಳಿ ಸ್ವಲ್ಪವೇ ಧಾನ್ಯವಿದೆ, ಇದನ್ನ ದೇವರಿಗೆ ಅರ್ಪಿಸಿ ನನಗೂ ಕೊಡಿ ಎಂದು ಅಂಗಲಾಚಿದ. ಇಲ್ಲಿ ಒಂದು ಸೈಕಾಲಜಿಕಲ್ ಫ್ಯಾಕ್ಟ್ ಇದೆ ನೋಡಿ. ಮನುಷ್ಯನಿಗೆ ಹಸಿವಾದಾಗ ವಿವೇಚನೆ ಕಳೆದು ಹೋಗುತ್ತದೆ. ಅರ್ಚಕರು ಹಸಿವಿನಿಂದ ಏನಾದರೂ ಮಾಡಿ ಬೇಗ ಮುಗಿಸು ಎಂದು ಗದರಿದರು. ಆದರೆ ಹರಿದಾಸ ತನ್ನ ಹಸಿವನ್ನ ಪಕ್ಕಕ್ಕಿಟ್ಟು ಆ ಭಿಕ್ಷುಕ ತಂದ ಅಲ್ಪ ಧಾನ್ಯವನ್ನೇ ಅಚ್ಚುಕಟ್ಟಾಗಿ ಅಡುಗೆ ಮಾಡಿ ಭಕ್ತಿಯಿಂದ ದೇವರಿಗೆ ಅರ್ಪಿಸಿದ. ಹರಿದಾಸನಿಗೆ ಗೊತ್ತಿರಲಿಲ್ಲ ಬಂದವನು ಭಿಕ್ಷುಕನಲ್ಲ, ಸಾಕ್ಷಾತ್ ನಾರಾಯಣ ಎಂದು. ಆತನ ನೈವೇದ್ಯ ಅರ್ಪಿಸಿದ ತಕ್ಷಣ ಆ ಭಿಕ್ಷುಕ ಮಾಯವಾಗಿ ಅಲ್ಲಿ ಲಕ್ಷ್ಮೀನಾರಾಯಣರು ಪ್ರತ್ಯಕ್ಷರಾದರು. ಹರಿದಾಸನ ಆ ನಿಸ್ವಾರ್ಥ ಸೇವೆಗೆ ಮೆಚ್ಚಿ ಆತನ ಬಡತನವನ್ನೇ ಸುಟ್ಟು ಹಾಕಿದರು. ಶಿವನು ನಾಯಿಗೆ ಹೇಳಿತನು, ನೋಡು, ನಮ್ಮ ಬಳಿ ಕೋಟಿ ಇದ್ದಾಗ ಲಕ್ಷ ದಾನ ಮಾಡುವುದು ಸುಲಭ, ಆದರೆ ನಮ್ಮ ಬಳಿ ಏನೂ ಇಲ್ಲದಿದ್ದಾಗ ಹಂಚಿ ತಿನ್ನುವ ಗುಣ ಇದೆಯಲ್ಲ, ಅದೇ ನಿಜವಾದ ಶ್ರೀಮಂತಿಕೆ. ಇದೇ ಬಡತನವನ್ನ ಶ್ರೀಮಂತನಾಗಿಸುವ ರಹಸ್ಯ. ಸ್ನೇಹಿತರೆ, ಈಗ ಬರೋಣ ವಿಡಿಯೋದ ಮೇನ್ ಪಾರ್ಟ್ಗೆ, ಅಂದರೆ ಎರಡನೇ ಪ್ರಶ್ನೆ. ಗಂಡ ಹೆಂಡತಿ ಯಾಕೆ ದಾರಿ ತಪ್ಪುತ್ತಾರೆ? ಶಿವನು
ಇದಕ್ಕೆ ಕೃಷ್ಣಯ್ಯ ಮತ್ತು ಲಕ್ಷ್ಮಿಯ ಕಥೆಯನ್ನ ಹೇಳುತ್ತಾರೆ. ಕೃಷ್ಣಯ್ಯ ಮತ್ತು ಲಕ್ಷ್ಮಿ ನೋಡಲು ಸುಂದರ ದಂಪತಿಗಳು, ಆದರೆ ಇಬ್ಬರಿಗೂ ಒಂದು ಮಾನಸಿಕ ಕಾಯಿಲೆ ಇತ್ತು. ಅದೇನೆಂದರೆ ಗ್ರಾಸ್ ಇಸ್ ಆಲ್ವೇಸ್ ಗ್ರೀನರ್ ಆನ್ ದಿ ಅದರ್ ಸೈಡ್, ಅಂದರೆ ನಮ್ಮ ಬಳಿ ಇರುವುದಕ್ಕಿಂತ ಬೇರೆಯವರ ಬಳಿ ಇರುವುದೇ ಚೆಂದ ಎನ್ನುವ ಭ್ರಮೆ. ಲಕ್ಷ್ಮಿ ದೇವಸ್ಥಾನಕ್ಕೆ ಹೋದಾಗ ದೇವರ ಬದಲು ಅಲ್ಲಿಗೆ ಬರುತ್ತಿದ್ದ ಶ್ರೀಮಂತ ಗಂಡಸರನ್ನ ನೋಡುತ್ತಿದ್ದಳು. ಕೃಷ್ಣಯ್ಯ ಸುಂದರ ಹೆಂಗಸನ್ನ ನೋಡುತ್ತಿದ್ದ. ಒಮ್ಮೆ ಆ ಊರಿಗೆ ಒಬ್ಬ ಸ್ಟೈಲಿಶ್ ಕಳ್ಳ ಬಂದ. ಅವನನ್ನ ನೋಡಿದ ತಕ್ಷಣ ಲಕ್ಷ್ಮಿಗೆ ಮೋಹವಾಯಿತು. ಅವನು ಕಳ್ಳ ಎಂದು ಗೊತ್ತಿದ್ದರೂ ಅವನ ಮಾತು, ಆಕರ್ಷಣೆ ಆಕೆಯನ್ನ ಕುರುಡು ಮಾಡಿತು. ನನ್ನ ಗಂಡನ ಬಳಿ ಏನಿದೆ, ಇವನ ಬಳಿ ಹಣವಿದೆ, ಸ್ಟೈಲ್ ಇದೆ ಎಂದು ಆಕೆ ಆ ಕಳ್ಳನ ಜೊತೆ ಓಡಿ ಹೋಗಲು ಸಿದ್ಧಳಾದಳು. ಇತ್ತ ಕೃಷ್ಣಯ್ಯ ಕೂಡ ಸರಳ ಎಂಬ ಸುಂದರಿಯ ಬಲೆಗೆ ಬಿದ್ದು ತನ್ನ ಹೆಂಡತಿಗೆ ಮೋಸ ಮಾಡಲು ನಿರ್ಧರಿಸಿದ. ಸ್ನೇಹಿತರೆ ಗಮನಿಸಿ, ಸೈಕಾಲಜಿ ಪ್ರಕಾರ ಈ ರೀತಿಯ ಆಕರ್ಷಣೆ ಕೇವಲ ಡೊಪಮೈನ್ ರಶ್ ಅಷ್ಟೇ, ಅಂದರೆ ಇದು ಕೇವಲ ಕ್ಷಣಿಕ ಸುಖ. ಯಾವಾಗ ಈ ಗುಂಗು ಇಳಿಯುತ್ತೆಯೋ ಆಗ ವಾಸ್ತವ ನರಕದಂತೆ ಕಾಣುತ್ತದೆ. ಕೃಷ್ಣಯ್ಯ ಮತ್ತು ಲಕ್ಷ್ಮಿಗೂ ಅದೇ ಆಯಿತು. ಇಬ್ಬರು ತಮ್ಮ ಹೊಸ ಸಂಗಾತಿಗಳ ಜೊತೆ ಓಡಿ ಹೋದರು. ಆದರೆ ವಿಧಿಯಾಟ ನೋಡಿ, ಇಬ್ಬರು ಒಂದೇ ನದಿಯ ದಡದಲ್ಲಿ ಸಂಧಿಸಿದರು. ನದಿ ದಾಟುವಾಗ ನಡು ನೀರಿನಲ್ಲಿ ಆ ಕಳ್ಳ ತನ್ನ ನಿಜ ರೂಪವನ್ನ ತೋರಿಸಿದ. ಸ್ವಂತ ಗಂಡನನ್ನೇ ಬಿಟ್ಟು ಬಂದವಳು ನೀನು ನಾಳೆ ನನ್ನನ್ನು ಬಿಡಲಾರೆ ಎಂದು ನಂಬಿಕೆ ಏನು ಎಂದು ಆಕೆಯನ್ನ ಹಣ ಕಿತ್ತುಕೊಂಡು ನದಿಗೆ ತಳ್ಳಿದ. ಅತ್ತ ಕೃಷ್ಣಯ್ಯನಿಗೂ ಅದೇ ಗತಿಯಾಯಿತು. ಆ ಸರಳ ಅವನನ್ನ ಲೂಟಿ ಮಾಡಿ ನದಿಗೆ ತಳ್ಳಿದಳು. ಶಿವನು ನಾಯಿಗೆ ಹೇಳಿತು, ಯಾವಾಗ ಮನುಷ್ಯನಿಗೆ ತನ್ನ ಮನೆಯಲ್ಲಿ ಪ್ರೀತಿ ಸಿಗುವುದಿಲ್ಲವೋ, ಪ್ರೀತಿಯ ಬಗ್ಗೆ ಬೆಲೆ ಇರುವುದಿಲ್ಲವೋ, ಯಾವಾಗ ಕಣ್ಣಿಗೆ ಕಾಣುವ ಬಣ್ಣಕ್ಕೆ ಮರುಳಾಗುತ್ತಾನೋ ಆಗ ಅವನ ಅಂತ್ಯ ಹೀಗೆಯೇ ಆಗುತ್ತದೆ. ಸ್ನೇಹಿತರೆ, ಅಂತಿಮವಾಗಿ ಶಿವನು ಹೇಳಿದ ಆ ಒಂದು ಮಾತು ನಮ್ಮೆಲ್ಲರಿಗೂ ಪಾಠವಾಗಿರುತ್ತದೆ. ಸಂಸಾರದಲ್ಲಿ ಸುಖ ಇರುವುದು ಸೌಂದರ್ಯದಲ್ಲ, ನಂಬಿಕೆಯಲ್ಲಿ. ಯಾರು ಧರ್ಮವನ್ನ ಮೀರಿ ಆಸೆ ಪಡುತ್ತಾರೋ ಅವರು ಕೃಷ್ಣಯ್ಯನಂತೆ ಮುಳುಗುತ್ತಾರೆ. ಯಾರು ಕಷ್ಟದಲ್ಲೂ ಧರ್ಮ ಬಿಡುವುದಿಲ್ಲವೋ ಅವರು ಹರಿದಾಸನಂತೆ ಗೆಲ್ಲುತ್ತಾರೆ. ಸ್ನೇಹಿತರೆ, ಇವತ್ತಿನ ಕಾಲಘಟ್ಟದಲ್ಲಿ ಈ ಕತೆ ಎಷ್ಟು ಸತ್ಯ ಅನಿಸುತ್ತದೆ ಅಲ್ಲವಾ? ನೀವು ಹರಿದಾಸನಾಗಲು ಬಯಸುತ್ತೀರೋ ಅಥವಾ ಕ್ಷಣಿಕ ಸುಖಕ್ಕೆ ಬಲಿಯಾಗಿ ಕೃಷ್ಣಯ್ಯನಂತಾಗುತ್ತೀರಾ? ನಿಮ್ಮ ಆಯ್ಕೆ ಯಾವುದು ಅಂತ ಕಮೆಂಟ್ ಮಾಡಿ ತಿಳಿಸಿ. ನಿಮಗೆ ಈ ಕತೆ ಇಷ್ಟವಾಗಿದ್ದರೆ ದಯವಿಟ್ಟು ಈ ವಿಡಿಯೋಗೆ ಒಂದು ಲೈಕ್ ಕೊಡಿ. ಇದು ನಮಗೆ ಇದೇ ರೀತಿಯ ಇನ್ನು 10 ವಿಡಿಯೋ ಮಾಡಲು ಸ್ಫೂರ್ತಿ ನೀಡುತ್ತದೆ. ಹಾಗೆಯೇ ನಿಮ್ಮ ಫ್ಯಾಮಿಲಿ ಗ್ರೂಪ್ಗಳಲ್ಲಿ ಈ ವಿಡಿಯೋ ಶೇರ್ ಮಾಡಿ, ಅವರಿಗೂ ಸತ್ಯ ತಿಳಿಯಲಿ. ಇದೇ ರೀತಿಯ ಸ್ಪಿರಿಚುವಲ್ ಮತ್ತು ಮೋಟಿವೇಶನ್ ಕಥೆಗಳಿಗಾಗಿ ನಮ್ಮ ಖಡಕ್ ಸ್ಟೋರಿ ಯೂಟ್ಯೂಬ್ ಚಾನೆಲ್ ಅನ್ನ ಈಗಲೇ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ. ಸ್ನೇಹಿತರೆ, ನಿಮ್ಮ ಆರೋಗ್ಯದ ಮೇಲೆ ಗಮನವಿರಲಿ.